ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಊರಿಂದ ಅತ್ತೆ ಬಂದಿದ್ದರು. ಅವರು ನಮ್ಮ ಮನೆಗೆ ಬಂದು 2-3 ವರ್ಷನೇ ಆಗಿತ್ತು. ಊರಲ್ಲಿ ಎಮ್ಮೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಜಾಸ್ತಿ ಇಲ್ಲಿಗೆ ಬರಲಿಕ್ಕೆ ಹೋಗೋದಿಲ್ಲ. ನಾವೇನೇ ಆವಾಗವಾಗ ಹೋಗ್ತಿರೋದ್ರಿಂದ ಅವರು ಇಲ್ಲಿಗೆ ಬರೋದು ಕಡಿಮೆ. ಏನೋ ಆಫೀಸಲ್ಲಿ ಕೆಲಸ ಇತ್ತು ಅವ್ರದ್ದು ಅಮೌಂಟ್ದು, ಅದಕ್ಕೋಸ್ಕರ ಅದನ್ನು ಕೇಳ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದರು. ನಾನು 3 ದಿನದ ಮುಂಚೆನೇ ಕಜ್ಜಾಯ ಮಾಡಿಸ್ಕೊಳ್ಳೋಣ, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಕಜ್ಜಾಯ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರ ಹತ್ರ ಕಜ್ಜಾಯ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿನ 3 ದಿನದ ಮುಂಚೆನೇ ನೆನೆಯಾಕಿಡ್ತಿದ್ದೆ. ಅವರೇ ಫೋನ್ ಮಾಡಿ ಹೇಳಿದರು, ಅಕ್ಕಿ ನೆನೆಸಿಟ್ಟಿರು, ನಾನು ಬಂದು ಕಜ್ಜಾಯದ ಪಾಕ ತೆಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೆನೆಸ್ಕೊಳ್ತಾ ಇದ್ದೀನಿ. ನಾನು ತೋರಿಸಿದ ಗ್ಲಾಸಲ್ಲಿ 4 ಗ್ಲಾಸ್ ಆಗೋಷ್ಟು ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಅದಕ್ಕೆ 1 kg ಆಗೋಷ್ಟು ಬೆಲ್ಲನ ನಾನು ತಂದಿಟ್ಕೊಂಡಿದ್ದೆ. ಈ ಅಕ್ಕಿ ಬಂದು ರೇಷನ್ ಅಕ್ಕಿ, ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗೋವಂಥ ಅಕ್ಕಿ ಇದು. ಅತ್ತೆ ಬರೋದ್ರೊಳಗೆ ನೈಟ್ ಆಗಿತ್ತು. ನೈಟೇನೆ ಅಕ್ಕಿನೆಲ್ಲ ನೆನೆಸಿಟ್ಟಿದ್ದ ಅಕ್ಕಿನೆಲ್ಲ ಒಂದು ಬಟ್ಟೆ ಹಾಸಿ ಅದನ್ನು ಹರಡಿ ತೇವಾಂಶ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಹರಡಿದ್ದೆ. ಇನ್ನು ಮಾರನೇ ಬೆಳಿಗ್ಗೆಗೆ ಮಿಕ್ಸಿನಲ್ಲಿ ನಮ್ಮ ಅತ್ತೆನೇ ಈ ಥರ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ರು. ಹಾಗೆ ಕಾಯಿ ತುರಿಮಣೆಯಲ್ಲಿ ಬೆಲ್ಲನ ಈ ಥರ ತುರ್ಕೊಂಡ್ರು. ಆಗಿಲ್ಲ ಅಂದರೆ ಕಲ್ಲಲ್ಲಿ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ನಮ್ಮ ಅತ್ತೆ ಇದೇ ಥರ ಮಾಡಿಕೊಂಡ್ರು. ಒಂದು ತಪ್ಪಲೆಗೆ ಅದನ್ನು ಬೆಲ್ಲ ಎಲ್ಲ ಹಾಕಿ ಅದಕ್ಕೆ ಕಾಫಿ ಕುಡಿಯೋ ಗ್ಲಾಸಲ್ಲಿ 3/4 ಭಾಗದಷ್ಟು 3 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಿದ್ದಾರೆ. ನಂತರ ಮುದ್ದೆ ತಿರ್ಗೋ ಕೋಲಿಂದ ಅದನ್ನು ಕರಗಿಸ್ಕೊಳ್ತಾ ಇದ್ದಾರೆ. ಈ ಟೈಮಲ್ಲಿ ಬೆಲ್ಲದಲ್ಲಿ ಏನಾದರೂ ಕಲ್ಲಿತ್ತು ಅಂತ ಹೇಳಿದ್ರೆ ಕಾಫಿ ಸೋಸೋ ಜಾಲರಿನಲ್ಲಿ ಶೋಧಿಸ್ಕೊಳ್ಬೋದು. ಈ ಬೆಲ್ಲದಲ್ಲೇನು ಕಲ್ಲಿರಲಿಲ್ಲ. ಹಾಗಾಗಿ ಅಮ್ಮ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಮೇಲೇನೆ ಶೋಧಿಸ್ಕೊಂಡು ಅದಾದ ನಂತರ ತಪ್ಪಲೆನ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಹಾಗೇನೆ ಒಲೆ ಮೇಲೆ ಇಟ್ಟರು. ನಂತರ ತೆಗೆದಿಟ್ಟಿರುವಂಥ ಬೆಲ್ಲದ ನೀರನ್ನ ತೆಗೆದು ಅದೇ ತಪ್ಪಲೆಗೆ ಹಾಕೊಳ್ತಿದ್ದಾರೆ. ನಂತರ ಇದು ಹೇಗೆ ಪಾಕ ಬಂದಿದೆಯೋ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ಗೆ ನೀರನ್ನ ಹಾಕೊಂಡು ಒಂದೊಂದು ಹನಿ ಆಗೋಷ್ಟು ಬೆಲ್ಲದ ಪಾಕನ ಆ ನೀರಿಗೆ ಹಾಕೊಂಡಾಗ ಅದು ಬೆಲ್ಲ ಉಂಡೆ ಆಕಾರಕ್ಕೆ ಬರುತ್ತೆ. ಅಲ್ಲಿ ತನಕನೂ ನಾವು ಪಾಕ ತಗೋಬೇಕಾಗುತ್ತೆ. ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನ ಅದನ್ನು ಫುಲ್ಲು ಡ್ರೈ ಆಗೋ ತನಕ ಬಿಡಬಾರ್ದು. ಅದ್ರ ತೇವಾಂಶ ಇರೋವಾಗಲೇ ಪಾಕನ ತೆಗೆದುಕೊಂಡು ಅದಕ್ಕೆ ಕಜ್ಜಾಯದ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿನಲ್ಲಿ ರುಬ್ಕೊಂಡಿರೋಂಥ ಅಕ್ಕಿನೇನು ಜರಡಿನಲ್ಲಿ ಶೋಧಿಸ್ಕೊಳ್ಳಿಲ್ಲ, ಹಾಗೇನೆ ಡೈರೆಕ್ಟಾಗೇನೆ ಪಾಕಕ್ಕೆ ಹಾಕೊಂಡ್ರು ಅಕ್ಕಿ ಹಸಿಟ್ಟನ್ನು. ಫೈನಲಿ ಪಾಕ ಬಂದಿತ್ತು. ನಂತರ ಅದಕ್ಕೆ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕೊಡ್ತಾ ಇದ್ದೆ. ಅಮ್ಮನೇ ಮುದ್ದೆ ಮಾಡೋ ಮೆಥಡಲ್ಲಿ ಅದನ್ನು ತಿರುಕೊಳ್ತಾ ಇದ್ರು. ನಂತರ ಇದಕ್ಕೆ ಬೇಕಿದ್ರೆ ಗಸಗಸೆ ಕೂಡ ಹಾಕೊಳ್ಬೋದು. ನಾನಿಲ್ಲಿ ಗಸಗಸೆ ಹಾಕೊಂಡಿಲ್ಲ. ಗಂಟು ಹೊಡೆಯೋ ತನಕನೂ ಚೆನ್ನಾಗಿ ಮುದ್ದೆನೇ ಹೇಗೆ ನಾವು ತಿರುಗ್ತೀವಿ ಅದೇ ಥರ ಇದನ್ನು ತಿರುಕೋಬೇಕಾಗುತ್ತೆ. ಫೈನಲಿ ಗಟ್ಟಿನೂ ಇಲ್ಲ, ತೆಳ್ಳನೂ ಇಲ್ಲ, ತುಂಬ ಹದವಾಗಿ ಚೆನ್ನಾಗೇ ಬಂತು. ನಮ್ಮ ಅತ್ತೆ ಕಜ್ಜಾಯ ಮತ್ತು ಉಪ್ಪಿನಕಾಯಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ಹಾಳಾಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ. ನಾನು ಬಂದಾಗ ಅಥವಾ ಊರಿಗೆ ಹೋದಾಗಂತೂ ಕಂಪಲ್ಸರಿ ಮುಂಚೆನೇ ಹೇಳ್ಬಿಟ್ಟಿರ್ತೀನಿ, ಕಜ್ಜಾಯ ರೆಡಿ ಮಾಡಿಡಮ್ಮ ಅಂತೇಳಿ. ಮಾಡಿ ಕೂಡ ಇಟ್ಟಿರ್ತಾರೆ. ಎಷ್ಟೋ ಸಲ ಅವರು ಬ್ಯುಸಿ ಇದ್ದರೂ ಕೂಡ ರೆಡಿ ಮಾಡಿಟ್ಟಿರ್ತಾರೆ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹುರಿದಿಟ್ಕೊಂಡು ನಂತರ ಮಾಡಿಟ್ಕೊಂಡಿರೋಂಥ ಕಜ್ಜಾಯದ ಹಿಟ್ಟಿಗೆ ಈ ಎಳ್ಳನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಕಜ್ಜಾಯ ರೆಡಿ ಆಗುತ್ತೆ. ಕಜ್ಜಾಯದ ಹಿಟ್ಟು ರೆಡಿ ಆಗುತ್ತೆ. ಒಟ್ಟಿನಲ್ಲಿ ಇದನ್ನು ಎಣ್ಣೆಗೆ ಹಾಕಿದ್ರೆ ಗರ್ಗರಿಯಾಗೆ ಕ್ರಿಸ್ಪಿಯಾಗೆ ತುಂಬ ಟೇಸ್ಟಿಯಾಗೆ ಕಜ್ಜಾಯ ಮಾಡ್ಕೊಳ್ಬೋದು. ಇವರು ಮಾಡಿದ ಮೆಥಡ್ನ ನೋಡಿ ಇಷ್ಟು ಈಸಿನಾ ಅಂತ ಅನ್ನಿಸ್ತು. ಒಂದು ಸಲ ನಾನು ಕೂಡ ಟ್ರೈ ಮಾಡ್ತೀನಿ ಅತ್ತೆ ಹೇಳ್ಕೊಟ್ಟಿರೋ ಮೆಥಡಲ್ಲೇ ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ.